ಸಮಸ್ತ ವೀಕ್ಷಕರೆಲ್ಲರಿಗೂ ಡಾಕ್ಟರ್ ಜ್ಯೋತಿಕಾ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಅದ್ಭುತವಾದ ವಿಷಯದೊಂದಿಗೆ ನಿಮ್ ಜೊತೆಗೆ ಬರ್ತಾ ಇದ್ದೀನಿ. ಲವ್ ಲೈಫ್, ಮ್ಯಾರೇಜ್ ಲೈಫ್, ಇದ್ರಲ್ಲಿ ಆಗೋ ಡಿಪ್ರೆಷನ್, ಅದರಿಂದ ಹೇಗೆ ನಾವು ಹೊರಗೆ ಬರಬೇಕು. ಯಾಕೆಂದ್ರೆ ಸಾಕಷ್ಟು ಜನ ನನ್ನ ಹತ್ರ ಕನ್ಸಲ್ಟೇಷನ್ಸ್ ಬರ್ತಾ ಇದ್ದಾರೆ. ನಾನು ದಿನನಿತ್ಯ ನೋಡ್ತಾ ಇದ್ದೀನಿ, ಎಲ್ಲ ಡಿಪ್ರೆಷನ್ ಲೆವೆಲ್ ಅವರೇ ಬರ್ತಾ ಇದ್ದಾರೆ. ಎಲ್ಲಿ ಡಿಪ್ರೆಷನ್ನು, ಲವ್ ಲೈಫಲ್ಲೂ ಡಿಪ್ರೆಷನ್ನು, ಮ್ಯಾರೇಜ್ ಲೈಫಲ್ಲೂ ಡಿಪ್ರೆಷನ್ನು. ಏನ್ ಮಾಡ್ಬೇಕು, ಪರಿಹಾರ ಏನು? ಮೊದಲನೇದಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವೀಕ್ಷಕರೇ, ಲವ್ ಲೈಫಲ್ಲಿ ಆಗಿರ್ಲಿ, ಮ್ಯಾರೇಜ್ ಲೈಫಲ್ಲಿ ಆಗಿರ್ಲಿ, ಅಡ್ಜಸ್ಟ್ಮೆಂಟ್ ಈ ಒಂದು ವರ್ಡ್ ಇದೆಯಲ್ಲ, ಇದು ಬಹಳನೇ ಮುಖ್ಯ. ಅಡ್ಜಸ್ಟ್ಮೆಂಟ್ ಇದ್ದಾಗ ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಅದು ಇಬ್ರಲ್ಲೂ ಕೂಡ, ಗಂಡಿನಲ್ಲೂ ಇರಬೇಕು, ಹೆಣ್ಣಿನಲ್ಲೂ ಇರಬೇಕು. ಇಬ್ರಲ್ಲೂ ಆ ಅಡ್ಜಸ್ಟ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಇದ್ದಾಗ ಯಾವ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಕೂಡ. ಲವ್ ಲೈಫ್, ಫಸ್ಟ್ ನಾವು ಲವ್ ಲೈಫಿಗೆ ಬರೋಣ. ಲವ್ ಮಾಡುವಾಗ ಎಲ್ಲಾನು ಚೆನ್ನಾಗೇ ಇರುತ್ತೆ, ಈ ಜಗತ್ತೇ ನಮ್ದಾಗಿರುತ್ತೆ. ಸ್ವಲ್ಪ ಏನಾದ್ರೂ ಎಡವಟ್ಟಾದಾಗ ಈ ಜಗತ್ತೇ ಬೇಡವಾಗ್ಬಿಡತ್ತೆ, ಹೌದಲ್ವಾ? ಯಾಕೆ ಲವ್ ಲೈಫ್ ನ ನಾವು ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಇಟ್ಕೊಂಡು ಅದನ್ನ ಮ್ಯಾರೇಜಿಗೆ ತಗೊಂಡ್ಬರೋ ಅಷ್ಟರಲ್ಲೇ ಅದು ಬ್ರೇಕ್ ಆಗ್ತಾ ಇದೆ. ಇವತ್ತಿನ ಯಂಗ್ ಜನರೇಷನ್ ಅಲ್ಲಿ ಲ್ಯಾಕಿಂಗ್ ಆಗ್ತಾ ಇರೋದೇನು ಲ್ಯಾಕಿಂಗ್ ಆಗ್ತಾ ಇದೆ ಅಂದ್ರೆ, ಮೊದಲನೇದಾಗಿ ಪೇಷನ್ಸ್. ಅದ್ರಲ್ಲೂ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಲ್ಲೇ ಅದು ಜಾಸ್ತಿ ಲ್ಯಾಕಿಂಗ್ ಆಗ್ತಾ ಇದೆ. ಏನಪ್ಪಾ, ಹೇಗೆ ಸಿಲ್ಲಿ ರೀಸನ್ಗೆ ಡಿಪ್ರೆಷನ್ ಆಗ್ತಾ ಇದ್ದಾರೆ. ವ್ಯಾಲೆಂಟೈನ್ ಡೇ ದಿವಸ ಹುಡುಗ ನನಗೆ ಗಿಫ್ಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಡಿಪ್ರೆಷನ್ನು. ಇವತ್ ಬೆಳಗ್ಗೆ 9 ಗಂಟೆಗೆ ಕಾಲ್ ಮಾಡ್ಬೇಕಾಗಿತ್ತು, 9 ಕಾಲ್ ಆದ್ರೂ ನನಗೆ ಒಂದೊಂದು ಮೆಸೇಜು ಮಾಡಿಲ್ಲ ಅನ್ನೋ ವಿಷಯಕ್ಕೂ ಡಿಪ್ರೆಷನ್ನು. ಸಣ್ಣ ವಿಷಯಗಳಿಗೆ ವೀಕ್ಷಕರೇ, ಡಿಪ್ರೆಷನ್ ಅನ್ನೋದು ಬಹಳ ದೊಡ್ಡ ಪಾತ್ರವನ್ನ ನಿಮ್ಮ ಲೈಫ್ ಅಲ್ಲಿ ವಹಿಸ್ತಾ ಇದೆ. ಬಹಳ ಸಣ್ಣ ವಿಷಯಕ್ಕೆ, ಯಾವುದು ಮೇಜರ್ ಅಲ್ಲ. ಹಂಗ ನೋಡಿದ್ರೆ ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿಯಂದಿರು 50 ವರ್ಷ, 60 ವರ್ಷ, 70 ವರ್ಷ ಜೊತೆಗೆ ಬಾಳಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ನಮ್ದೇನೂ ಅಲ್ಲ. ಇನ್ನು ಇನಿಷಿಯಲ್ ಲವ್ ಲೈಫ್ ಅಲ್ಲೇ ನಾವೇನೂ ಸಕ್ಸಸ್ ಮಾಡ್ಕೋತಾ ಇಲ್ಲ. ಯಾಕೆ ನಮ್ಮ ಹೆಣ್ಮಕ್ಳು ಒಂದು ಹುಡುಗರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ? ಅಥವಾ ತುಂಬಾ ಸೆಲ್ಫಿಶ್ ಆಗ್ತಾ ಇದ್ದಾರಾ? ಅಥವಾ ತುಂಬಾ ಓವರ್ ಪೊಸೆಸಿವ್ ಆಗ್ತಾ ಇದ್ದೀರಾ? ಇದನ್ನ ನೀವ್ ಯಾಕೆ ಕಡಿಮೆ ಮಾಡ್ಕೋಬಾರ್ದು? ಈಗ ಬೆಳಿಗ್ಗೆ ಎದ್ದಾಗ ಅವ್ರಿಗೇನೋ ಕೆಲಸ ಇರ್ಬೋದು, ಅಥವಾ ಅವ್ರ ಮನೆ ಸಿಚುಯೇಷನ್ಸ್ ಹೇಗಿರುತ್ತೋ, ಅಥವಾ ವ್ಯಾಲೆಂಟೈನ್ ಡೇಲಿ ಅವ್ರ ಇಂಟೆನ್ಷನ್ ಇರಲ್ಲ ನಾನ್ ನಿನಗೆ ಗಿಫ್ಟ್ ಕೊಡಿಸ್ಬಾರ್ದು ಅಂತ. ಬಟ್ ಯಾವುದೋ ಒಂದು ಸಂದರ್ಭದ ಸುಳಿಯಲ್ಲಿ ಅಥವಾ ಯಾವುದೋ ಒಂದು ಹೈಪರ್ ಟೆನ್ಷನ್ ಅಲ್ಲಿ ಮರ್ತು ಅದೊಂದು ನಡೆದಿರ್ಬೋದಲ್ಲ. ಯಾಕೆ ಈ ವಿಷಯನ ದೊಡ್ಡದಾಗಿ ಮಾಡ್ಕೊಂಡು ಲವ್ ಬ್ರೇಕಪ್ ನ ಮಾಡ್ಕೋಬೇಕು ಅಲ್ವಾ? ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋ ಕಿವಿ ಮಾತು ಏನಪ್ಪಾ ಅಂದ್ರೆ, ಯಾವಾಗ ನೀವು ಲವ್ ಲೈಫ್ ಅಲ್ಲಿ ಇರ್ತೀರಾ ಆದಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗೋದನ್ನ ಪ್ರಯತ್ನ ಪಡಿ. ಯಾಕೆಂದ್ರೆ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ, ಹಾಗಂತ ಹುಡುಗರು ಕೂಡ ನಮ್ಮ ಹುಡುಗಿಯರ ಮನ್ಸನ್ನ ಅರ್ಥ ಮಾಡ್ಕೋಬೇಕು. ನಾವು ಜೀವನ ಪೂರ್ತಿ ಸಂಗಾತಿಯೊಂದಿಗೆ ನಾವ್ ಇರ್ಬೇಕು ಅನ್ನುವಾಗ ಇಬ್ರಲ್ಲೂ ಆ ಹೊಂದಾಣಿಕೆ ಇರ್ಬೇಕು. ಹಾಗೆ ಹುಡುಗರು ಕೂಡ, ನಮ್ಮ ಹೆಣ್ಮಕ್ಳು ಏನ್ ಕೇಳ್ತಾರೆ, ಇವತ್ತು ಎಲ್ರು ಕೂಡ ಅವ್ರನ್ನ ಮಾಡ್ತಾರೆ. ಯಾರು ಏನ್ ನನಗೆ ಒಡವೆ ತಂದ್ಕೊಡು, ಚಿನ್ನ ತಂದ್ಕೊಡು ಅಂತ ಕೇಳಲ್ಲ. ಅವರ ಚಿಕ್ಕ ಪುಟ್ಟ ಆಸೆಗಳು, ಒಂದು ಲವ್ ಗಿಫ್ಟ್ ಕೊಡೋ ಅಂತದ್ದು, ನೀವೊಂದು ಪರ್ಫ್ಯೂಮ್ ಗಿಫ್ಟ್ ಕೊಟ್ರೇನೋ, ಅಥವಾ ನೀವೊಂದು ಡ್ರೆಸ್ ಕೊಡ್ಸಿದ್ರೆ ಎಷ್ಟು ಖುಷಿಯಾಗಿ ಹೋಗ್ತಾರೆ. ಸೊ ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವ್ರು ನಿಮಗ್ ಬೇಕು ಅಂದಾಗ ನೀವು ಯಾಕೆ ಒಂದು ಮಟ್ಟದ ಸ್ಯಾಕ್ರಿಫೈಸ್ ಮಾಡಬಾರ್ದು? ಇಂಥ ಸಣ್ಣ ವಿಷಯಗಳಿಗೆ ಲವ್ ಬ್ರೇಕಪ್ ಮಾಡ್ಕೊಳ್ಳೋದು, 3 ವರ್ಷ 4 ವರ್ಷ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ನೀವು ಡಿಪ್ರೆಷನ್ಗೆ ಹೋಗಿ, ಇವರು ಡಿಪ್ರೆಷನ್ಗೆ ಹೋಗಿ ಏನು ಸಾಧನೆ ಆಗೋದೇನು ಅಲ್ವಾ? ಸೊ ಪ್ಲೀಸ್, ಲವ್ ಲೈಫ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದನ್ನ ಮತ್ತೆ ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಇದನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ. ಇದೇ ರೀತಿಯಲ್ಲಿ ಒಂದು ಒಳ್ಳೆ ಹೆಜ್ಜೆಯಲ್ಲಿ ಲವ್ ಮಾಡಿದಾಗ ಮುಂದೆ ಅದು ಮ್ಯಾರೇಜ್ಗೆ ಮುಂದುವರೆದು ನಂತರದಲ್ಲಿ ನಾವು ಸಂಸಾರ ಅನ್ನೋ ಒಂದು ಆಶ್ರಮಕ್ಕೆ ಬರ್ಬೇಕಾಗ್ತದೆ. ಸೊ ಹಾಗಾಗಿ ಲವ್ ಲೈಫ್ ಅಲ್ಲಿ ಯಾವುದೇ ರೀತಿ ಡಿಪ್ರೆಷನ್ ಬೇಡ. ಇದನ್ನ ದಯವಿಟ್ಟು ನೀವೆಲ್ಲರೂ ಅಳವಡಿಸ್ಕೊಳ್ಳಿ. ಹಾಗೇನೆ ಮ್ಯಾರೇಜ್ ಲೈಫ್, ಎಷ್ಟೋ ಜನ ಮ್ಯಾರೇಜ್ ಆದ್ಮೇಲೆ ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ. ಏನಕ್ಕೆ ಅಂದ್ರೆ, ಗಂಡ ರಾತ್ರಿ ಲೇಟ್ ಆಗಿ ಬರ್ಬೋದು, ಅಥವಾ ಏನೋ ಟೆನ್ಷನ್ ಅಲ್ಲಿ ಹೆಂಡತಿಯನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ದನೆ ಇರಬಹುದು, ಅಥವಾ ಏನೋ ಒಂದು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಅವರು ತೊಳಲಾಗ್ತಕ್ಕಂತ ವಿಷಯನ ಹೆಂಡತಿ ಮುಂದೆ ಹೇಳ್ಕೊಳಕ್ ಆಗ್ದಾನೆ ಅವರೇ ಒಳಗ್ ಸಫರ್ ಆಗ್ತಿರ್ಬೋದು. ಈ ರೀತಿ ಕಾರಣಗಳಿಂದ ನಿಮ್ಮನ್ನ ಅವ್ರು ನೆಗ್ಲೆಕ್ಟ್ ಮಾಡಿರಲ್ಲ. ಬಟ್ ಆದ್ರೆ ನಿಮಗ್ ಅನ್ಸುತ್ತೆ, ಇಲ್ಲ ಅವ್ರು ನನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಓ ಏನಪ್ಪಾ ಬೇರೆ ಏನಾದ್ರೂ ಅಫೈರ್ ಇದೆಯಾ? ನೋ, ಈ ರೀತಿ ಥಾಟ್ಸ್ ಖಂಡಿತವಾಗ್ಲೂ ಬರಬಾರ್ದು. ಮದುವೆ ಒಂದು ಸಾಂಸಾರಿಕ ಜೀವನ ಅಂದ್ರೇನೆ ಒಂದು ನಂಬಿಕೆ. ಈ ಮದುವೆ ಅನ್ನೋದು ನಡೆಯೋದೇ ಒಂದು ನಂಬಿಕೆ ಮೇಲೆ. ನೀವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಅವ್ರ ಕೈ ಹಿಡಿದಿರ್ತೀರಾ ಅಲ್ವಾ? ಸೊ ಹಾಗಾಗಿ
ಈ ಮ್ಯಾರೇಜ್ ಲೈಫಲ್ಲಿ ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿರ್ಬೇಕು, ಜೊತೆ ಅಂಡರ್ಸ್ಟ್ಯಾಂಡ್ ಬಹಳ ಇರ್ಬೇಕು. ಆ ಅಂಡರ್ಸ್ಟ್ಯಾಂಡ್ ಇದ್ದಾಗ ಎಲ್ಲವೂ ಕೂಡ ಸರಿ ಹೋಗತ್ತೆ. ಆಮೇಲೆ ದಯವಿಟ್ಟು ಮ್ಯಾರೇಜ್ ಆಗ್ಬಿಟ್ಟು ಮದ್ವೆಗಳಲ್ಲಿ ಅಷ್ಟು ಚೆನ್ನಾಗಿ ಮದ್ವೆ ಮಾಡ್ಕೊಂಡು ಆ ಖುಷಿ ಲೈಫ್ ಲಾಂಗ್ ಅದು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕೇ ವಿನಃ ಮದುವೆ ಅನ್ನೋದು 2 ದಿವಸದ ಸುಖ ಆಗಿರಬಾರ್ದು ಯಾವಾಗ್ಲೂ ಕೂಡ. ಹಾಗಾಗಿ ನಾನು ಹೆಣ್ಮಕ್ಳಲ್ಲಾಗ್ಲಿ ಗಂಡ್ ಮಕ್ಳಲ್ಲಾಗ್ಲಿ ಏನಪ್ಪಾ ಹೇಳ್ತೀನಿ ಅಂದ್ರೆ, ನಿಮಗೆ ಕೆಲವು ರೆಮಿಡೀಸ್ ಕೂಡ ನಾನು ಕೊಡ್ತೇನೆ. ನಿಮ್ಮ ಮ್ಯಾರೇಜ್ ಲೈಫ್ ಸಕ್ಸಸ್ಫುಲ್ ಆಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಬರುತ್ತೆ ಮದ್ವೆ, ಯಾವಾಗ್ಲೂ ನಾವು ನಗ್ತಾನೆ ಇರೋಕ್ಕಾಗಲ್ಲ, ಯಾವಾಗ್ಲೂ ನಾವು ಅಳ್ತಾನೂ ಕೂಡ ಇರ್ಲಿಕ್ಕಾಗಲ್ಲ. ಹಾಗಾದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು? ಈ ತರ ಒಂದು ಡಿಸ್ಟರ್ಬೆನ್ಸ್ ಆದಾಗ, ಡಿಪ್ರೆಷನ್ ಆದಾಗ ಕೆಲವೊಂದು ಚೇಂಜಸ್ ಏನು ಮಾಡ್ಕೋಬಹುದು ನೀವು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಮ ಮ್ಯಾರೇಜ್ ಲೈಫ್, ನಿಮ್ಮ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಏನಿರುತ್ತಲ್ಲ, ಆ ಬೆಡ್ರೂಮ್ ಅಲ್ಲಿ ನೀವು ಮಲಗುವಂತ ಬೆಡ್ರೂಮ್ ಅಲ್ಲಿ ಕೆಲವು ಚೇಂಜಸ್ ನ ಮಾಡ್ಕೊಳ್ಳಿ. ಅಂದ್ರೆ ನೀವು ಮಲಗುವಂತಹ ಬೆಡ್ಶೀಟ್ಗಳು ಪಿಂಕ್ ಕಲರ್ ಹಾಕುವಂತದ್ದು, ಹಾಗೆ ನಿಮ್ಮ ಕರ್ಟನ್ಸ್ ಪಿಂಕ್ ಕಲರ್, ರೋಸ್ ಕಲರ್, ಲೈಕ್ ಪಿಂಕ್ ಅಥವಾ ರೋಸ್ ಕಲರ್ ನ ಕರ್ಟನ್ ಆಗಿ ಹಾಕುವಂತದ್ದು. ಹಾಗೇನೆ ಒಂದು ಸ್ವಿಚ್ ವರ್ಡ್, ಈ 5, 6, 7 ಅಂತ ಒಂದು ಸ್ವಿಚ್ ವರ್ಡ್ ನ ಬೆಡ್ರೂಮ್ ಅಲ್ಲಿ ಬರೀರಿ. ಅಂದ್ರೆ ನೀವು ಎದ್ದಾಗ ಆ ಸ್ವಿಚ್ ವರ್ಡ್ ನಿಮಗೆ ಕಾಣಬೇಕು. ಏನು ಅಂದ್ರೆ 5 ಏನು ಮರ್ಕ್ಯೂರಿ, ಬುಧನ ಎಫೆಕ್ಟ್ ನಿಮಗ್ ಬೇಕು. ಏನಕ್ಕೆ? ಲವ್ ಲೈಫ್ ಚೆನ್ನಾಗಿರ್ಲಿಕ್ಕೆ, ಸ್ಟೆಬಿಲಿಟಿ ಆಗಿರ್ಲಿಕ್ಕೆ. 6 ಶುಕ್ರ, 6 ಏನನ್ನು ಪ್ರತಿನಿಧಿಸುತ್ತೆ? ಶುಕ್ರನನ್ನ. ಶುಕ್ರ ಏನು? ರೊಮ್ಯಾನ್ಸ್, ಲವ್ ಲೈಫ್, ಒಂದು ಕಂಫರ್ಟಬಲ್ ಆಗಿರ್ಲಿಕ್ಕೆ. 7 ಏನ್ ಇಂಡಿಕೇಟ್ ಮಾಡುತ್ತೆ? ಕೇತು ಏನ್ ಕೊಡ್ತಾನೆ? ಸ್ಟೆಬಿಲಿಟಿಯನ್ನ ಕೊಡ್ತಾನೆ, ಮತ್ತೆ ಲಾಂಗ್ ಲಾಸ್ಟಿಂಗ್ ಕಮಿಟ್ಮೆಂಟ್ ಅನ್ನ ಕೊಡ್ತಾನೆ. ಹಾಗಾಗಿ 5, 6, 7 ಈ 3 ಸಂಖ್ಯೆಯನ್ನ ನೀವು ಎಲ್ಲಿ ಮಲಗ್ತೀರಾ ಎದುರುಗಡೆಗೆ ನೀವು ಎದ್ದ ತಕ್ಷಣ ಆ ಸಂಖ್ಯೆ ನಿಮಗೆ ಕಾಣಬೇಕು. ಆ ರೀತಿಯಲ್ಲಿ ಒಂದು ಡಿಸ್ಪ್ಲೇ ಹಾಕೊಳ್ಳಿ. 5, 6, 7 ಈ ನಂಬರ್ನ ಹಾಕೊಂಡಾಗ ನೀವು ಬೆಳಿಗ್ಗೆ ಎದ್ದು ಅದನ್ನ ನೋಡಿದಾಗ ನಿಮಗೆ ಆ ನಂಬರ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತೆ. ಏನೇ ಜಗಳಗಳಿದ್ರು ಕೂಡ ಅದು ಬೆಳಿಗ್ಗೆ ಒಂದು ರೊಮ್ಯಾನ್ಸ್ಗೆ, ಒಂದು ಲವ್ಗೆ ಕನ್ವರ್ಟ್ ಆಗತ್ತೆ. ರೊಮ್ಯಾನ್ಸ್, ಲವ್, ಸ್ಟೆಬಿಲಿಟಿ, ಕಮಿಟ್ಮೆಂಟ್ ಇದ್ದಾಗ ಯಾವ ದಾಂಪತ್ಯದಲ್ಲೂ ಕೂಡ ಬಿರುಕು ಬರೋದಿಲ್ಲ. ಸೊ ಹಾಗಾಗಿ ನಿಮಗೀಗ ಆಲ್ರೆಡಿ ನಾನು ಹೇಳಿದ್ದೀನಿ ಬೆಡ್ರೂಮ್ ನ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅಂದ್ರೆ, ನೀವು ಮಲಗುವಂತ ಬೆಡ್ಶೀಟ್ ಮತ್ತೆ ಕರ್ಟನ್ಸ್ ಪಿಂಕ್ ಅಥವಾ ರೋಸ್ ಕಲರ್ ಇಂದ ಕೂಡಿರ್ಬೇಕು. ರೋಸ್ ಅಂದ್ರೆ ಪಿಂಕ್ ರೋಸ್. ಈ ರೀತಿಯಲ್ಲಿ ಮಾಡೋದ್ರಿಂದ, ಹಾಗೆ ಹೆಣ್ಮಕ್ಳು ಯಾವಾಗ ನೀವು ಮ್ಯಾರೇಜ್ ಲೈಫ್ ಅಲ್ಲಿ ಅಥವಾ ಲವ್ ಲೈಫ್ ಅಲ್ಲಿ ಡಿಪ್ರೆಷನ್ ಅನ್ಸುತ್ತೋ ಅವಾಗ ಕೈಗೆ ಪಿಂಕ್ ಕಲರ್ ನೈಲ್ ಪಾಲಿಶ್ ಹಾಕಿ, ಹಾಗೇನೆ ಪಿಂಕ್ ಕಲರ್ ಒಂದು ಹ್ಯಾಂಡ್ ಕರ್ಚಿಫ್ ನ ಪರ್ಸಲ್ಲಿ ಇಟ್ಕೊಳ್ಳಿ. ಅದು ನಿಮಗೆ ಡಿಪ್ರೆಷನ್ ನ ಕಡಿಮೆ ಮಾಡತ್ತೆ. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡ್, ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಮತ್ತೆ ತಾಳ್ಮೆ ಇದು ಇಬ್ರಲ್ಲೂ ಬೇಕು. ಯಾಕೆಂದ್ರೆ ನಾವು ಹೆಣ್ಮಕ್ಳು ಏನ್ ಮಾಡ್ಬಿಡ್ತೀವಿ, ನಾವು ತುಂಬಾ ಸೆನ್ಸಿಟಿವ್. ಏನೇ ಆದ್ರೂ ಕಣ್ಣೀರ್ ಹಾಕ್ಬಿಡ್ತೀವಿ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತೆ. ಆದ್ರೆ ಗಂಡಸರಿಗೆ ಕಣ್ಣಲ್ಲಿ ನೀರ್ ಬರಲ್ಲ. ಬಟ್ ಅವರ ಒಂದು ಬೇಜಾರು, ನಾವು ಅಳ್ತೀವಿ, ಆಮೇಲೆ ಮುಖ ತೊಳ್ಕೊತೀವಿ, ಸೆಟ್ ಆಗಿ ಹೋಗ್ತೀವಿ. ಗಂಡಸ್ರು ಆತರ ಅಲ್ಲ, ಅವ್ರು ತುಂಬಾ ಕೊರಗೋದ್ ಜಾಸ್ತಿ. ಅವರಲ್ಲಿ ಏನು ಅಂದ್ರೆ ಇವತ್ ನಡೆದಿತ್ತು ಈ ಕ್ಷಣಕ್ ಬಿಡಲ್ಲ, ಅವರು ಕ್ಯಾರಿ ಫಾರ್ವರ್ಡ್ ಆಗತ್ತದ, ಅದಾಗಬಾರದು. ಸೊ ಹಾಗಾಗಿ ಇಬ್ರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದಾಗ ಈ ಸಮಸ್ಯೆಗಳೇ ಬರೋದಿಲ್ಲ. ಹಾಗೇನೆ ಮ್ಯಾರೇಜ್ ಲೈಫ್ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರಲ್ವಾ. ಹಾಗಾಗಿ ನಾವು 7 ಹೆಜ್ಜೆಗಳನ್ನ ಇತ್ತು ದಾಂಪತ್ಯ ಜೀವನದಲ್ಲಿ ಬಂದಾಗ ಆ ದಾಂಪತ್ಯ ಅನ್ನೋದು ಬಹಳ ಸಂತೋಷದಿಂದ ಕೂಡಿರ್ಬೇಕು. ಹಾಗೇನೆ ನೀವು ಕೂಡ ಒಂದು ಪಾಸಿಟಿವ್ ವೈಬ್ಸ್ ಅಲ್ಲಿ ಇದ್ದು ಗಂಡ ಹೆಂಡತಿ ಇಬ್ರು ಖುಷಿಯಿಂದ ಇದ್ದಾಗ ಎಲ್ಲರೂ ಕೂಡ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.